Hello friends, welcome back to my YouTube channel. ಬಹಳ ದಿನ ಆದ್ಮೇಲೆ ಕ್ವೆಶ್ಚನ್ ಆನ್ಸರ್ ಒಂದು ವಿಡಿಯೋ ಮಾಡ್ಲಿಕ್ಕತ್ತೇನೆ ಅಂಡ್ ರಿಯಲಿ ಸಾರಿ, ಬಹಳಷ್ಟು ಕಮೆಂಟ್ಗಳಿಗೆ ಆನ್ಸರ್ನ ಮಾಡಕನ ಆಗಿಲ್ಲ. ಸೊ ಈಗ ಒಂದಷ್ಟು ಕಮೆಂಟ್ಸ್ಗಳಿಗೆ ಈ ವಿಡಿಯೋ ಒಳಗೆ ಆನ್ಸರ್ ಮಾಡ್ಬೇಕು ಅನ್ಕೊಂಡೇನಿ. ಸೊ ಇನ್ನವರೆಗೂ ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತೆ ಸಪೋರ್ಟ್ ಮಾಡ್ರಿ. ಫಸ್ಟ್ ಕಮೆಂಟ್ ಏನೈತಂದ್ರ PC ಕಾನ್ಸ್ಟೇಬಲ್ಗೆ ಯಾವ ಪುಸ್ತಕ ಓದಬೇಕು ಅಂತ ಹೇಳಿ ಒಂದು ಕಮೆಂಟ್ ಅದ. ಸೊ ಈ PC ಕಾನ್ಸ್ಟೇಬಲ್ ಮೇಲೆ ನಾ ಇನ್ನವರೆಗೂ ಒಂದು ವಿಡಿಯೋಸ್ ಮಾಡಿಲ್ಲ. ಸೊ ಒಂದು ಡೀಟೇಲ್ಡ್ ಆಗಿ ಒಂದು ವಿಡಿಯೋ ಸ್ಟ್ರಾಟಜಿ ಆಗಿರ್ಬೋದು, ಬುಕ್ ಲಿಸ್ಟ್ ಎಲ್ಲಾನು ಒಂದು ವಿಡಿಯೋ ಒಳಗೆ ಶೇರ್ ಮಾಡ್ಬೇಕು ಅನ್ಕೊಂಡೇನಿ. ಹಿಂಗಾಗಿ ಈ ಒಂದು ಕ್ವಶನ್ಗೆ ಇಲ್ಲಿ ಆನ್ಸರ್ ಮಾಡತ್ತಿಲ್ಲ. ಅಂಡ್ ಆಲ್ಮೋಸ್ಟ್ ಒಂದು 20 days ಆಯ್ತು ನಾ ಜಾಸ್ತಿ ವಿಡಿಯೋಸ್ ಅನ್ನು ಮಾಡಿಲ್ಲ ಅಂಡ್ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಕ್ ಆಗಿಲ್ಲ. ಸೊ ನಿಮ್ಮ ಎಲ್ಲಾ ಕಮೆಂಟ್ಸ್ಗಳಿಗೂ ಆದಷ್ಟು ಬೇಗ ಆನ್ಸರ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಆನ್ಸರ್ ಒಳಗೂ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ಸ್ ನ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನೈತಂದ್ರೆ ಡಿಗ್ರಿ ಜೊತೆ IAS ಗೆ ಯಾವ ಪುಸ್ತಕ ಓದಬೇಕು ಅಂತ ಹೇಳಿ ಕಮೆಂಟ್ ಅದ. ಆಲ್ರೆಡಿ ಡೀಟೇಲ್ಡ್ ಒಂದು ವಿಡಿಯೋಸ್ ಮಾಡೇನ್ ನಾನು. ಡಿಗ್ರಿ ಜೊತೆ ನೀವು ಪ್ರಿಪರೇಷನ್ ಮಾಡತ್ತೀರಿ ಅಂದ್ರೂ UPSC ಗೆ ಒಂದು ಏನು ಬುಕ್ ಲಿಸ್ಟ್ ಐತ್ಲಾ ಅದನ್ನ ನಾನು ರೆಫರ್ ಮಾಡ್ಬೇಕಾಗ್ತದ. ಅಂಡ್ ಡಿಗ್ರಿ ಒಳಗಿಂದ ನಿಮಗೆ ಟೈಮ್ ಜಾಸ್ತಿ ಇರೋದ್ರಿಂದ NCERTs ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ರಿ. ಎವ್ರಿ ಡೇ ನ್ಯೂಸ್ ಪೇಪರ್ ಓದಕ್ ಸ್ಟಾರ್ಟ್ ಮಾಡ್ರಿ. ದ ಹಿಂದೂ ಅಥವಾ ದ ಇಂಡಿಯನ್ ಎಕ್ಸ್ಪ್ರೆಸ್ ಎರಡು ನ್ಯೂಸ್ ಪೇಪರ್ ಜೊತೆಗೆ NCERT ಪುಸ್ತಕಗಳನ್ನ ಓದ್ರಿ. 6 ತಿಂಗಳು ಬಿಟ್ಟು 8 ತಿಂಗಳು ಟೈಮ್ ತಗೊಳ್ರಿ. ಬಿಕಾಸ್ ಟೈಮ್ ಇರ್ತದ. ಡಿಗ್ರಿ ಜೊತೆ ಪ್ರಿಪರೇಷನ್ ಅಂದಾಗ ನಿಮ್ ಕಡೆ ಒಂದು 3-4 ವರ್ಷ ಟೈಮ್ ಇರೋದ್ರಿಂದ NCERTs ನ ಸ್ವಲ್ಪ ಡೀಪ್ ಆಗಿ ಓದ್ಕೊಂತ ಹೋಗ್ರಿ. ಅದಾದ್ಮೇಲೆ NCERTs ಒಂದು 2-3 ಸಲ ರೀಡ್ ಆಗಿ ಅದರಿಂದ ನೋಟ್ಸ್ ರೆಡಿ ಆಗಿ ನ್ಯೂಸ್ ಪೇಪರ್ ಯಾವಾಗ ಅರ್ಥ ಆಗಕ್ ಸ್ಟಾರ್ಟ್ ಆಗ್ತಿತ್ಲಾ ಅದಾದ್ಮೇಲೆ ರೆಫರೆನ್ಸ್ ಬುಕ್ಗಳನ್ನ ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬಹುದು. ಇನ್ನು ಹೌ ಟು ಫಿಲ್ UPSC ಫಾರ್ಮ್ ಅಂತೇಳಿ ಒಂದು ಕ್ವಶನ್ ಇತ್ತು. ಯಾವ ತರ UPSC ಫಾರ್ಮ್ ನ ಫಿಲ್ ಮಾಡ್ಬೇಕಂತ ಅಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆನೂ ಆಲ್ರೆಡಿ ವಿಡಿಯೋ ಅದ. ದಯವಿಟ್ಟು ಚಾನಲ್ಗೆ ವಿಸಿಟ್ ಮಾಡ್ರಿ. ಅಂಡ್ ನೆಕ್ಸ್ಟ್ ಒಂದು ನೋಟಿಫಿಕೇಶನ್ UPSC ದ ಫೆಬ್ರವರಿ ಒಳಗೆ ಬರೋದದ 2025 ಫೆಬ್ರವರಿಗೆ. ಸೊ ಯಾವಾಗ ನೋಟಿಫಿಕೇಶನ್ ಸ್ಟಾರ್ಟ್ ಆಗ್ತಿತ್ಲಾ ಅವಾಗ ನಾ ಲೈವ್ ಆಗಿನ ನಿಮಗೆ ಯಾವ ತರ ಅಪ್ಲೈ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತೇನೆ. ಇನ್ನೊಂದು ಕ್ವಶನ್ ಅದ, ನಿಮ್ಮ ಮಾಡರ್ನ್ ಹಿಸ್ಟ್ರಿ ನೋಟ್ಸು ಟೆಲಿಗ್ರಾಮ್ ಚಾನಲ್ ಒಳಗೆ ಇಲ್ಲ ಅಂತ ಹೇಳಿ. ಎಸ್ ರಿಯಲಿ ಸಾರಿ, ನಿಮ್ಗೆಲ್ಲ ಗೊತ್ತಿರ್ಬೋದು ನಾನು ಮಾಡರ್ನ್ ಹಿಸ್ಟ್ರಿದೇನು ಬಿಪಿನ್ ಚಂದ್ರ ಐತ್ಲಾ ಅದನ್ನ ಪ್ರಿಲಿಮ್ಸ್ ಮತ್ತು ಮೇನ್ಸಿಗೆ ಎರಡಕ್ಕೂ ಹೆಲ್ಪ್ ಆಗೋ ತರ ಒಂದು ನೋಟ್ಸ್ ನ ರೆಡಿ ಮಾಡಿ ವಿಡಿಯೋಸ್ನು ಮಾಡಿದ್ದೆ. ಅಂಡ್ ಅದ್ರದ್ದು PDF ಮಾಡಿ ಟೆಲಿಗ್ರಾಮ್ ಚಾನಲ್ ಒಳಗೆ ಹಾಕ್ಬೇಕು ಅನ್ಕೊಂಡಿದ್ನಿ. ಬಟ್ ಒಂದಷ್ಟು ಲೆಸನ್ಗಳನ್ನ ನಾನು ನೋಟ್ಸ್ ಮಿಸ್ ಆಗ್ಯಾವು. ಹಿಂಗಾಗಿ ಮತ್ತೆ ನೋಟ್ಸ್ ನ ರೆಡಿ ಮಾಡ್ಲಿಕ್ಕತ್ತೀನಿ. ಒಂದ್ಸಲ ನಂದು ನೋಟ್ಸ್ ಕಂಪ್ಲೀಟ್ ಆದ ತಕ್ಷಣ ನನ್ನ ಟೆಲಿಗ್ರಾಮ್ ಚಾನಲ್ ಒಳಗೆ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಇನ್ನ ನೆಕ್ಸ್ಟ್ ಕ್ವಶನ್ ಏನೈತೆ ಅಂದ್ರೆ UPSC ಗೆ ಇಂಗ್ಲಿಷ್ ವೊಕ್ಯಾಬುಲರಿನ ಹೆಂಗ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ಹೇಳಿ ಒಂದು ಕ್ವಶನ್ ಐತಿ. ಆಲ್ರೆಡಿ ಇಂಗ್ಲಿಷ್ನ ಯಾವ ತರ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ 2-3 ವಿಡಿಯೋಸ್ ನನ್ನ ಚಾನಲ್ ಒಳಗೆ ಅದಾವ. ದಯವಿಟ್ಟು ವಿಸಿಟ್ ಮಾಡ್ರಿ ಮತ್ತೆ ಚೆಕ್ ಮಾಡ್ಕೊಳ್ರಿ. ಇನ್ನು ಯಾವ ತರ UPSC ಗೆ ಒಂದು ವೊಕ್ಯಾಬುಲರಿನ ನೀವು ಸ್ಟ್ರಾಂಗ್ ಮಾಡ್ಕೋಬೇಕು ಇಂಗ್ಲಿಷ್ ಅಂದ್ರ ಫಸ್ಟ್ ಕೆಲಸ ಅಂತಂದ್ರೆ ನ್ಯೂಸ್ ಪೇಪರ್. ಎವ್ರಿ ಡೇ ನೀವು ನ್ಯೂಸ್ ಪೇಪರ್ನ ಸ್ಟಾರ್ಟ್ ಮಾಡ್ಬೇಕು ರೀಡ್ ಮಾಡ್ಲಿಕ್ಕೆ. ಎಸ್, ಬಿಗಿನಿಂಗ್ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಅದ್ರಾಗೂ ದ ಹಿಂದೂ ಮತ್ತು ಇಂಡಿಯನ್ ಎಕ್ಸ್ಪ್ರೆಸ್ ಏನದಾವಲ್ಲ ನ್ಯೂಸ್ ಪೇಪರ್ ಸ್ವಲ್ಪ ಕಠಿಣ ಅನಿಸ್ತಾವು. ಸೊ 1-2-3 ದಿನ ಓದ್ರಿ. ಅದಾದ ತಕ್ಷಣ ಎವ್ರಿ ಡೇ ಓದಾಕ ಸ್ಟಾರ್ಟ್ ಮಾಡ್ರಿ. ಯಾವ ವರ್ಡ್ಸ್ ಬಹಳ ಡಿಫಿಕಲ್ಟ್ ಅನಿಸ್ತಾವಲ್ಲ ಅದರದೊಂದು ಮೀನಿಂಗ್ ನ ನೀವು ಗೂಗಲ್ ಇಂದ ತಗೊಳ್ರಿ ಅಥವಾ ಡಿಕ್ಷನರಿಯಿಂದ ತಗೊಂಡ್ ಅದ್ರ ಮೀನಿಂಗ್ ನ ಅರ್ಥ ಮಾಡ್ಕೊಳ್ರಿ. ಅಂಡ್ ನಿಮಗದು ಬಹಳ ಡಿಫಿಕಲ್ಟ್ ಅನಿಸ್ತಿತ್ತಂದ್ರೆ ಅದನ್ನ ಮೆಮೊರೈಸ್ ಮಾಡ್ಕೊಳ್ರಿ, ಬಹ್ಯಾಟ್ ಮಾಡ್ಕೊಳ್ರಿ. ಅಂಡ್ ಯಾವಾಗ ಯಾರ್ದಾರ ಜೊತೆ ಮಾತಾಡ್ತಿರ್ತಿರಲ್ಲ ಅವಾಗ ಆ ಟೈಮ್ ಒಳಗ ಆ ವರ್ಡ್ ನ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಜೊತೆಗೆ NCERTs ಬುಕ್ಸ್. NCERT ಬುಕ್ಸ್ ಯಾಕೆ ಹೇಳತ್ತೇನಂತಂದ್ರ NCERTs ಒಳಗ ಬೇಸಿಕ್ ಒಂದು ಇಂಗ್ಲಿಷ್ ನ ಕೊಟ್ಟಾರು. ಹಿಂಗಾಗಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಓದುವಾಗದ ಡಿಫಿಕಲ್ಟ್ ಆಗಂಗಿಲ್ಲ. ಒಂದು 2-3 ಸಲ ನೀವು NCERT ಪುಸ್ತಕಗಳನ್ನ ಓದಿದ್ರಿ ಅಂಡ್ ಎವ್ರಿ ಡೇ ನೀವು ನ್ಯೂಸ್ ಪೇಪರ್ ಓದೋದನ್ನ ಕಲ್ಟಿವೇಟ್ ಮಾಡ್ಕೊಂಡ್ರಿ ಅಂದ್ರ ನಿಮ್ಮ ಒಂದು ವೊಕ್ಯಾಬುಲರಿ ಸ್ಟ್ರಾಂಗ್ ಆಗ್ತದ. ಇನ್ನ ನೆಕ್ಸ್ಟ್ ಕ್ವಶನ್ ಏನೈತಂದ್ರ NCERTs ಇಂದ ನೋಟ್ಸ್ ಹೆಂಗ್ ಮಾಡ್ಕೋಬೇಕು ಅಂತ ಹೇಳಿ. ಆಲ್ರೆಡಿ ನಾ ಬಹಳಷ್ಟು UPSC ಏನೇನು ಮೇನ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅದಾವಲ್ಲ ಎಲ್ಲಾದ್ರ ಮೇಲೆ ವಿಡಿಯೋಸ್ ಮಾಡೇನಿ. ಒಂದ್ಸಲ ಚಾನಲ್ಗೆ ವಿಸಿಟ್ ಕೊಡ್ರಿ. ಇನ್ನು NCERTs ಇಂದ ಹೆಂಗ್ ನೋಟ್ಸ್ ಮಾಡ್ಕೋಬೇಕು ಅಂದ್ರ ಫಸ್ಟ್ ರೀಡ್ ಒಳಗ ಯಾವುದೇ ಕಾರಣಕ್ಕೂ ನೋಟ್ಸ್ ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಫಸ್ಟ್ ರೀಡ್ ಏನಿದ್ರು ಜಸ್ಟ್ ಒಂದು
ಥೀಮ್ ಆಫ್ ದಿ ಲೆಸನ್ ಅಥವಾ ಥೀಮ್ ಆಫ್ ದಿ ಬುಕ್, ಆ ಬುಕ್ ಒಳಗೆ ಏನದ ಒಂದು ಸ್ಟೋರಿ ತರ ನಿಮ್ಗೆ ಅರ್ಥ ಆಗ್ತದ ಫಸ್ಟ್ ರೀಡ್ ಒಳಗ. ಸೊ ಸೆಕೆಂಡ್ ರೀಡ್ ಅಥವಾ ಥರ್ಡ್ ರೀಡ್, ಡಿಗ್ರಿ ಜೊತೆ ಪ್ರಿಪೇರ್ ಮಾಡತ್ತೀರಿ ಅಂದಾಗ ನಿಮ್ ಕಡೆ 2 ವರ್ಷ ಗಂಟ್ಲೆ ಟೈಮ್ ಇರ್ತದ. ಸೊ ಥರ್ಡ್ ರೀಡ್ ವರ್ಗು ನೋಟ್ಸ್ ನ ಮಾಡ್ಕೊಳಕ್ ಹೋಗ್ಬೇಡ್ರಿ. ಇನ್ನು 1 ವರ್ಷದ ಟಾರ್ಗೆಟ್ ಇಟ್ಕೊಂಡ್ ಕಾಸ ನೀವೇನಾರ ಪ್ರಿಪೇರ್ ಆಗತ್ತಿದ್ರಿ ಅಂದ್ರ ಅಂತ ಟೈಮ್ ಒಳಗ ಸೆಕೆಂಡ್ ರೀಡ್ ಒಳಗಿಂದನೂ ನೀವು ನೋಟ್ಸ್ ನ ಮಾಡ್ಕೋಬಹುದು. ಅಂಡ್ NCERTs ಒಳಗ ತೀರಾ ಒಂದು ಬೇಸಿಕ್ ಲೆವೆಲ್ ಒಳಗ ಅವ್ರು ನಿಮಗೆ ಎಲ್ಲಾ ಟಾಪಿಕ್ಸ್ ನ ಅರ್ಥ ಮಾಡ್ಸಿರ್ತಾರೋ. ಹಿಂಗಾಗಿ NCERTs ಇಂದ ತೀರಾ ಏನ್ ಇಂಪಾರ್ಟೆಂಟ್ ಹೈಲೈಟೆಡ್ ಪಾಯಿಂಟ್ಸ್ ಅದಾವಲ್ಲ ಅವ್ನ ಅಷ್ಟನ್ನ ನೋಟ್ಸ್ ಮಾಡ್ಕೊಳ್ರಿ. ನೆಕ್ಸ್ಟ್ ಲೈವ್ ಕ್ವಶನ್ ಆನ್ಸರ್ ಮಾಡ್ರಿ ಅಂತ ಹೇಳಿ ಕ್ವಶನ್ ಅದ, ಕಮೆಂಟ್ ಅದ. ಎಸ್, ಡೆಫಿನೆಟ್ಲಿ ಪ್ಲಾನ್ ಐತಿ ಲೈವ್ ಒಳಗೆ ಬರ್ಬೇಕಂತ ಹೇಳಿ. ಬಟ್ ಇನ್ನೂ ಒಂಚೂರು ಚಾನಲ್ ಗ್ರೋ ಆಗ್ಲಿ ಅಂತ ವೇಟ್ ಮಾಡ್ಲಿಕ್ಕತ್ತೀನಿ. ಬಹಳಷ್ಟು ಪ್ಲಾನ್ ಅದಾವ. ಲೈವ್ ಒಳಗೆ ಒಂದಷ್ಟು ಕ್ಲಾಸಸ್ಗಳನ್ನೂ ಮಾಡಬೇಕು, ಕ್ವಶನ್ ಆನ್ಸರ್ನು ಮಾಡಬೇಕು, ನಿಮ್ಮ ಡೌಟ್ಸ್ಗಳಿಗೆ ಆನ್ಸರ್ ಮಾಡ್ಬೇಕನ್ನೋ ಪ್ಲಾನ್ಸ್ ಎಲ್ಲ ಅದಾವು. ಆದಷ್ಟು ಬೇಗ ಮಾಡ್ತೀನಿ. ಅಂಡ್ ನೀವು ಯಾವ ಮೀಡಿಯಂ ಒಳಗೆ UPSC ಅಟೆಂಡ್ ಮಾಡಿದ್ರಿ ಅಂತ ಕ್ವಶನ್ ಅದ. ಮೀಡಿಯಂ ಒಳಗನ ಅಟೆಂಡ್ ಮಾಡಿದ್ದು UPSC ಒಂದು ಪ್ರಿಲಿಮ್ಸ್ನ. ಸೊ ಟ್ರೈ ಮಾಡೇನಿ ಈ ಒಂದು ವಿಡಿಯೋ ಒಳಗೆ ಆಲ್ಮೋಸ್ಟ್ ಕಮೆಂಟ್ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ. ಇನ್ನೂ ಒಂದಷ್ಟು ಪೆಂಡಿಂಗ್ ಕಮೆಂಟ್ಗಳಿಗೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಆನ್ಸರ್ ಮಾಡ್ತೀನಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೀನಿ. ಮತ್ತೇನಾರ ನಿಮಗೆ ಡೌಟ್ಸ್ ಇದ್ವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕೇಳ್ರಿ. ಇಲ್ಲ ತೀರಾ ಪರ್ಸನಲ್ ಕ್ವಶನ್ಸ್ ಇದ್ವು ಅಂತಂದ್ರೆ ನಂದು ಇನ್ನೂ ಒಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅದ. ಆ ಒಂದು ಅಕೌಂಟ್ ಲಿಂಕ್ ನ ನನ್ನ ಯೂಟ್ಯೂಬ್ ಚಾನಲ್ ಒಳಗೆ ನಾನು ಅಪ್ಡೇಟ್ ಮಾಡೇನಿ. ಆ ಒಂದು ಅಕೌಂಟ್ ನ ಫಾಲೋ ಮಾಡ್ರಿ. ನೀವು ಏನೋ ಪರ್ಸನಲ್ ಡೌಟ್ಸ್ ಇದ್ವು ಅಂತಂದ್ರೆ ಅಲ್ಲಿ ನೀವು ಕೇಳಬಹುದು. ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗೋಣ. Thank you.